ಇವನೇನ ಹೀರೋ? ಆಹಾ. ಮಂತ್ರಿಗಳೇ, ಈ ಸುಂದರನಿಗೆ ಸರಿ ಹೊಂದುವಂತ ಸುಂದರವಾದ ಹುಡುಗಿ ಇನ್ನೂ ಸಿಕ್ಕಿಲ್ಲವೇ? ಬೇಜಾರು, ಅವಮಾನ, ದುಃಖ. ನಿಮ್ಮ ಅಂದಕ್ಕೆ ಸರಿ ಹೊಂದುವಂತ ಹುಡುಗಿರು ನೀವು ಹೇಳಿದ್ದು ನನ್ನ ಕಿವಿಗೆ ಸರಿಯಾಗಿ ಕೇಳಿಸಲಿಲ್ಲ, ಹಾಗಾಗಿ ಇನ್ನೊಮ್ಮೆ ಹೇಳಿ. ನಿಮ್ಮ ಅಂದಕ್ಕೆ ಹೊಂದುವಂತ ಹುಡುಗಿರು ಈ ಭೂಲೋಕ ಸಾಮ್ರಾಜ್ಯದಲ್ಲಿ ಯಾರು ಇನ್ನೂ ಹುಟ್ಟೇ ಇಲ್ಲ ಮಹಾರಾಜರೇ. ಹೌದಾ? ಹಾಗಾದರೆ ಈ ಭೂಮಿಯಲ್ಲಿ ಯಾವುದೋ ಝಾನ್ಸಿ ರಾಣಿ ಅಂತ ಇದ್ದಾಳಂತಲ್ಲ, ಅವಳನ್ನು ನೀವು ನೋಡಿದ್ರಾ? ನೋಡಿದೀವಿ ಮಹಾರಾಜರೇ, ವಜ್ರ ವೈಢೂರ್ಯದಿಂದ ಕಂಗೊಳಿಸುತ್ತಿದ್ದರು. ಅವರನ್ನು ಏನು ಮಾಡಬಾರದೆಂದು ಬಿಟ್ಟೆವು. ನಾವೇನು ಮಾಡಲಾಗಲಿಲ್ಲ. ಹಾಗಾದ್ರೆ ನನಗೆ ಹುಡುಗಿನೇ ಸಿಗಲ್ವಾ? ನಿಮ್ಮನ್ ಮದುವೆ ಮಾಡ್ಕೊಳ್ಳೋ ಭಾಗ್ಯ ಒಂದೇ ಒಂದು ಹೆಣ್ಣಿಗೆ ಮಾತ್ರ ಇರುವುದು. ಯಾರವಳು? ಭರತನಾಟ್ಯ ಸುಂದರಿ ಕಿಲೋತ್ತಮಿ. ಹೌದಾ? ಯುವರಾಣಿನ? ಅವಳು ನನ್ನ ಸೌಂದರ್ಯಕ್ಕೆ, ಯೌವನಕ್ಕೆ ಸರಿ ಹೋಗ್ತಾಳ? ಮಹಾರಾಜರೇ, ಏನ್ ಹಂಗ ಹೇಳ್ಬಿಟ್ರಿ? ಅವಳು ನಡೆಯೋ ಅಂದ, ಅವಳ ಮುಖವೇ ಒಂದು ಗಂಧ, ಅವಳ ಮುಖ ತಾವ್ರೆ ತರ, ಅವಳ ದೇಹವು ಸಾಗರದಂತೆ, ಅವಳ ವಯಸ್ಸು 18, ಅವಳು ಸಮುದ್ರದೊಳಗಡೆ ಇರೋ ಒಂದು ಮುತ್ತು. ಹಾಗಾದರೆ ನಾನು ಅವಳನ್ನ ಈಗಲೇ ನೋಡಬೇಕು. ನೋಡ್ಬೇಕು. ನಿಮ್ಮನ್ನ ನೋಡೋದಕ್ಕೆ ಪಕ್ಕದ ರಾಜ್ಯದ ಪಾಂಡ್ಯ ಮಹಾರಾಜರು ಬಂದಿದ್ದಾರೆ. ಆಹಾ, ಬರೋಕ್ ಹೇಳು, ನೋಡೋಣ. ಆಗ್ಲಿ ಮಹಾರಾಣಿ. ರಾಜ್ಕುಮಾರಿ ಮನ್ನರ್ ಬಂದಿದ್ದಾರೆ, ನೋಡಮ್ಮ ನೋಡು. ವೇದನೆ, ಅವಮಾನ, ನಾಚಿಕೆ. ಹೌದು, ಇದು ನನ್ನ ಡೈಲಾಗ್ ಅಲ್ವಾ? ಡೈಲಾಗ್ ನ ರಿಪೀಟ್ ಮಾಡೋದ್ರೇನೆ ಗೆಲ್ಲೋದಕ್ಕಾಗೋದು. ಅತಿಲೋಕ ಸುಂದರಿ, ಸೌಂದರ್ಯ ರಾಶಿ, ನೋಡೋದಕ್ಕೆ 100 ಕಣ್ಣು ಸಾಲದೇ ಇರುವ ಈ ರಾಜಕುಮಾರಿಗೆ ಸುಡುಗಾಡಿನ ಚಿತೆಯಿಂದ ಎದ್ದು ಬಂದಿರುವ ಹೆಣದಂತಿರುವ ಇವನ ಆ ರಾಜಕುಮಾರ. ನನ್ನ ಕಣ್ಣಿನ ದೃಷ್ಟಿ ಬಿದ್ದರೆ ಸಾಕು, 100 ಆನೆ ಬಲ ಇರುವ ಗಂಡಸರು ಕೂಡ ನಾಡನ್ನು ಮರೆತು, ನಗರವನ್ನು ಮರೆತು ನನ್ನ ಹಿಂದೆ ಬರಲು ತಯಾರಾಗಿರುವಾಗ ಕಾಡಿಂದ ಬಂದ ಈ ಮೃಗವೇ ಈ ಭೂಲೋಕ. ಕಾಡಿಂದ ಬಂದ ಮೃಗವೇ ಈ ಭೂಲೋಕ ಮಾತ್ರವಲ್ಲ, 7 ಲೋಕ ಸುತ್ತಿ ಬಂದರು ನಿನ್ನಂತವರನ್ನ ಯಾರು ಮದುವೆ ಆಗಲ್ಲ. ಅಮಾವಾಸ್ಯೆಗೆ ಪೌರ್ಣಮಿ ಮೇಲೆ ಆಸೆನಾ ನಿನ್ನ? ಯೋ, ಏನ್ ಆಟ ಆಡ್ತಾ ಇದ್ಯಾ? ಆಗ್ಲಿಂದ ನೋಡ್ತಾ ಇನ್ ಬರೀ ಸೀನ್ತಾನೆ ಇದ್ಯಾ? ಯೋ, ನಿನಗೆ ಹೇಳ್ತಾ ಇರೋದು. ಸುಂದರಿ, ಬೇಡಮ್ಮ, ಮಾತಾಡ್ಬೇಡ. ನೀವ್ ಸುಮ್ನೆ ಇರಿ ಅಕ್ಕ, ಆಗ್ಲಿಂದ ನೋಡ್ತಾ ಇದ್ದೇನೆ, ಬರೀ ಸೀನ್ತಾನೆ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಏನಪ್ಪ, ಮನುಷ್ಯನ್ಗೆ ಸೀನ್ ಬಂದ್ರೆ ಸೀನೋದು ತಪ್ಪ? ಅದಲ್ವಾ? ಸೀನು ತಪ್ಪಲ್ಲಪ್ಪ, ಇಲ್ಲೊಬ್ರು ಸುಂದರವಾಗಿ ನಟಿಸ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋ ತರ ಸೀನ್ತಾ ಇದೆಯಲ್ಲ, ಅದು ತಪ್ಪು. ಏನಮ್ಮ, ಈ ಸೀನು ಬಿಕ್ಕಳಕ್ಕೆ ಆಕಳಕ್ಕೆ ಒಳ್ಳೇದು ಕೆಟ್ಟದ್ದು, ಹಸಿವು, ನಿದ್ದೆ, ಜವಾಬ್ದಾರಿ, ಹಣ, ಆಸ್ತಿ, ಪದವಿ, ಗೌರವ, ಮರ್ಯಾದೆ ಇದೆಲ್ಲ ಕೇಳಿ ಬರಲ್ಲ, ತಾನಾಗೆ ಬರ್ಬೇಕು. ಬಂದಾಗೂ ಏನು ಮಾಡಕ್ಕಾಗಲ್ಲ, ಹೋಗುವಾಗ್ಲೂ ಏನು ಮಾಡಕ್ಕಾಗಲ್ಲ. ಎಚ್ಚೆಚ್ಚ ಗಚ್ಚಚ್ಚ. ಇದು ಡೈಲಾಗ್ ಅಂದ್ರೆ ಮುತ್ತು ನೀನು ಹೇಳ್ತೀಯ. ಯೋ, ಕೆಳಗಡೆ ಎದ್ದು ಏನ್ ಬೇಕಿದ್ರು ಮಾತಾಡ್ಬೋದು, ಇಷ್ಟು ಜನರ ಮುಂದೆ ಮೇಲ್ಗಡೆ ಬಂದ್ ಮಾತಾಡೋದಿದ್ಯಲ್ಲ ಅದು. ಯಾರಿಗೆ ಹೇಳ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನಮ್ಮ ಮುತ್ತುನ? ಅವ್ರ ಗಾಡಿ ಓಡಿಸೋದ್ ನೋಡಿದ್ರೆ ಇಡೀ ಊರಿಗೂರೇ ನಿಂತು ತಿರುಗಿ ನೋಡುತ್ತೆ. ಗಾಡಿ ಓಡಿಸ್ಬೋದಪ್ಪ, ಸ್ಟೇಜ್ ಹತ್ತುತ್ತಾರ? ಯಾರನ್ನ ನೋಡಿ ಏನ್ ಪ್ರಶ್ನೆ ಕೇಳ್ತಾ ಇದ್ಯಾ? ಇದ್ಯಾವ ಸ್ಟೇಜ್? ಯಾವ ಸ್ಟೇಜ್ ಬೇಕಾದ್ರು ಹತ್ತುತ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ, ಆಡ್ತಾರೆ, ಕುಣಿತಾರೆ. ನೋಡ್ತೀಯಾ? ಯಾಕೋ ಸುಮ್ನೆ ಸಿಗಾಕ್ಸ್ತಾ ಇದ್ಯಾ? ಸುಮ್ನೆ ಮುತ್ತು, ನಿನ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಯೋ, ಧೈರ್ಯ ಇರೋ ಗಂಡ್ಸೆ ಆಗಿದ್ರೆ ಸ್ಟೇಜ್ ಮೇಲ್ ಬಂದು ಆಡಿ ಕುಂಟು ನಟನೆ ಮಾಡೋದಕ್ಕೆ ಹೇಳಯ್ಯ ನೋಡೋಣ. ಏನ ಮುತ್ತ, ಆ ಹುಡುಗಿ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ರೆ ನೀನ್ ನೋಡಿದ್ರೆ ಸುಮ್ನೆ ಕುತ್ಕೊಂಡಿದ್ಯಾ? ನಿನ್ ಆಟ ತೋರ್ಸೋ. ಅಯ್ಯೋ, ನಮ್ಗೆ ಯಾಕಣ್ಣ ಈ ಆಟ ಎಲ್ಲ? ನಿನ್ ಕೆಲ್ಸ ನೀನ್ ತೋರ್ಸ್ಬೇಕಲ್ಲ, ಹೋಗ್ ಮುತ್ತು. ಅಯ್ಯೋ ಸುಮ್ನಿರಪ್ಪ, ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ. ಅಯ್ಯಯ್ಯೋ, ಇವ್ರು ಹಿಂಗ್ ಹೇಳಿದ್ರೆ ಕೇಳೋದಿಲ್ಲಪ್ಪ. ನಾವೇ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸ್ಬೇಕು. ಬರೋ ಚಿಕ್ಕ ಹುಡುಗಿ ಏನೋ ಮಾತಾಡ್ತಾ ಇದ್ದಾಳೆ. ಅಯ್ಯೋ ಬಿಡಿ. ಅಯ್ಯೋ ಬಿಡಿ. ಏನಪ್ಪ ಸುಡ್ತಾ ಇದೆ? ಏನಪ್ಪ, ಏನ್ ಹಿಂಗ್ ಸಿಗಾಕ್ಸಿದ್ರಿ? ಏನಪ್ಪ ಮಾಡೋದು? ಬನ್ರೆ
ಹಾಡು ಈಗ್ಲೇ. ನಿನ್ನ ನೋಡಕ್ಕೆ ಬಂದ ಗಂಡನ್ನ ನೀನು ಅವಮಾನ ಮಾಡಿದ ಮೈಸೂರು ಮಲ್ಲಿಗೆ. ವ್ಯಕ್ತಿ ಅಂದ ಚಂದನ ಈ ಮನಸ್ಸಿಂದ ಗೆಲ್ಲಬೇಕು. ಮುಖ ಚೆನ್ನಾಗಿಲ್ಲ ಅಂತಂದ್ರೆ ನೀನು ಒಪ್ಕೊಳ್ದೆ, ನೀನು ಚೆನ್ನಾಗಿರೋರೆ ಬೇಕು ಅಂದ್ರೆ ಅದು ಅದು ಸಾಧ್ಯನೇ ಇಲ್ಲಮ್ಮ. ಊರಿಗೆ ಹೆಸರು ತರೋ, ಎಲ್ಲರಿಗೂ ಗೌರವ ಕೊಡೋ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಹೆಣ್ಮಕ್ಳು ಹೆಸರು ತರಬೇಕು ಅಂತ ಹೇಳಕ್ ಬಂದಿರೋ ಕನ್ನಡದ ಗಂಡು ಕಣೆ ನಾನು. ಜಾಸ್ತಿ ಮಾತಾಡ್ದೆ ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡು. ಅಣ್ಣ ಚಿಂತೆ ಮಾಡ್ಬಿಟ್ರೆ ಎಲ್ಲರೂ ಕೈ ತಟ್ಬಿಟ್ರೆ ನೀನ್ ದೊಡ್ಡ ಮನುಷ್ಯನಾ? ಅವ್ರಗಳ ಕೈ ತಟ್ಟಿದ್ರೇನೆ ನಾವು ದೊಡ್ಡವರಾಗೋದು. ಡ್ರಾಮಾ ನೋಡಕ್ ಬಂದ್ಯಾ, ಜಗಳ ಆಡಕ್ ಬಂದ್ಯಾ? ಜಗಳ ನಾನ್ ಆಡಿಲ್ಲ. ಏನ್ ಕೊಬ್ಬ? ಅದ್ ನನಗಿಲ್ಲ. ಮತ್ ನನಗ? ಅದು ನಾನ್ ಹೇಳಲ್ಲ. ಯೋ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡ್ ಒಬ್ಬನೇ ನಾಯಕನು, ಊರೇ ಮೆಚ್ಚುವ ಸೇವಕನು, ವಿಧಿಗೆ ಇವ ತಲೆಬಾಗಿಸನು, ತಲೆ ಎತ್ತಿ ನಡೆಯೋ ನಾಯಕನು. ಭೂಮಿಯ ಸೀಳೋ ಆಯುಧ ಯಾಕೆ, ಹೂಗಳಿಗೆ ಕೊಡಲಿ ಬೇಕೆ, ಮೋಸ ದ್ವೇಷ ಮರೆತ ದಿನವು ಹರಡುವುದೆಲ್ಲೆಡೆ ನಗುವ ಗಮಲು. ಒಬ್ಬನೇ ನಾಯಕನು, ಊರೇ ಮೆಚ್ಚುವ ಸೇವಕನು, ವಿಧಿಗೆ ಇವ ತಲೆಬಾಗಿಸನು, ತಲೆ ಎತ್ತಿ ನಡೆಯೋ ನಾಯಕನು. ಮಣ್ಣಿಗೆ ಮನುಷ್ಯನ ಮೇಲಾಸೆ, ಮನುಷ್ಯನಿಗೆ ಮಣ್ಣಿನ ಮೇಲಾಸೆ, ಮಣ್ಣಿಗೆ ಮನುಷ್ಯನ ಮೇಲಾಸೆ, ಮನುಷ್ಯನಿಗೆ ಮಣ್ಣಿನ ಅಮ್ಮ ರಂಗನಾಯ್ಕೆ, ನಮ್ಮ ಶಕ್ತಿ ನಾಟಕ ಸಭೆಗೆ ಇನ್ನೊಂದು ಹೊಸ ಶಕ್ತಿ ಸಿಕ್ಬಿಡ್ತು. ನಮಗೊಬ್ಬ ಹೊಸ ಹೀರೋ ಸಿಕ್ಬಿಟ್ನಮ್ಮ. ಅವ್ರಿಗೆ ಈ ಹಾರನ ಹಾಕ್ಬಿಟ್ಟು ಈ ನಾಟಕ ಸಭೆಗೆ ಸೇರಿಸ್ಕೊಳ್ಳೋಣ. ತಗೋ ಹಿಡ್ಕೋ. ಏನಪ್ಪ ಹಿಂಗೋದ್ಲು? ಅರ್ಥನೇ ಆಗ್ತಾ ಇಲ್ಲ. ಏನಪ್ಪ ತುಂಬಾ ಸಂತೋಷವಾಗಿದ್ಯಾ? ಅಮ್ಮ, ನೀವು ಅವಾಗವಾಗ ಕೇಳ್ತಾ ಇರ್ತೀರಲ್ಲ, ಯಾವಾಗ ಮದುವೆ ಮಾಡ್ಕೊಂತೀಯೋ ಅಂತ. ಇವಾಗ ನಾನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಮ್ಮ. ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಎಲ್ಲ ಓಡ್ ಬನ್ನಿ. ಮುತ್ತು, ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಬೇಗ ಬಾ. ಜಮೀನ್ದಾರು ಮದ್ವೆಗೆ ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಜಮೀನ್ದಾರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಏನವ್ವ ತಂಗಿ, ಏನ್ ಎಲ್ರು ತುಂಬಾ ಖುಷಿಯಾಗಿದ್ದಾರೆ? ಸಂತೋಷವಾದ ವಿಷಯ ಅಣ್ಣ. ಅದು ನಿಮ್ಗೆ ತುಂಬಾ ಸಂತೋಷವಾದ ವಿಷಯ. ಏನದು? ಅಪ್ಪ, ಆ, ಮಾವ ಆ, ಮದ್ವೆಗೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇನಾ? ಏನಣ್ಣ ಹೀಗೆ ಹೇಳಿದ್ರಿ? ನಾವೆಷ್ಟು ದೊಡ್ಡ ವಿಷಯ ಅನ್ಕೊಂಡಿದೀವಿ. ಹೇಗಿದ್ರು ಅಳಿಯಂದ್ರು ಒಪ್ಕೋತಾರೆ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಅಲ್ವಾ ನನ್ ಮಗಳನ್ನ ಕಳ್ಸಿರೋದು. ಇಲ್ದೆ ಹೋಗಿದ್ರೆ ನಾನೇ ಕಳಿಸ್ತಾ ಇದ್ದೆ. ಮುಟ್ಟಾಳನಿಗೆ ಒಂದು ಯೋಚನೆ, ನನಗೆ ಸಾವಿರಾರು ಯೋಚನೆ. ಅಳಿಯಂದ್ರು ಒಪ್ಕೊಂಡಿದ್ದು ಒಳ್ಳೇದಾಯ್ತು. ಲೇ, ಬಾಟ್ಲ್ ಕೊಡ. ಅಳಿಯಂದ್ರೆ ಬನ್ನಿ. ಹೇಳಿ ಅಂದ್ರೆ ನಮಸ್ತೆ. ಬನ್ನಿ. ಎಲ್ಲರಿಗೂ ಪ್ರತಿ ವರ್ಷ ವಯಸ್ಸು ಹೆಚ್ಚಿಗೆ ಆಗ್ತಾ ಇದ್ರೆ ನಿಮಗೆ ಅಲ್ಲೇ ನಿಂತ್ಕೊಂಡಿದೆ. ಹಾಗೆ ಇದ್ದೀರಾ ನೀವು? ನನ್ ಫ್ರೆಂಡು ಸಿಂಗಾಪುರಿಂದ ತಂದಿರೋ ಬ್ರ್ಯಾಂಡ್ ಇದು, ಕುಡೀರಿ. ಅದೇನ್ ಯಜಮಾನ್ರೆ? ಹೊರದೇಶದ ಸಾರಾಯಿ. ಅಯ್ಯೋ, ಯಜಮಾನ್ರು ಕುಡಿಯಲ್ಲ, ನೀವೇ ಕಲ್ಸ್ಕೊಡ್ತಾ ಇದೀರಲ್ಲ. ಬೇಡ್ರಯ್ಯ. ತಗೊಳ್ಳಿ. ಅಯ್ಯೋ, ಬೇಡ ಬೇಡ ಏಯ್, ಬೇಡ. ಕೈ ಎತ್ತೋ. ಬೇಡ ಬೇಡ ಕೈ ಬೇಡ ಎತ್ತೋ ಅಂದ್ರೆ? ಬೇಡ. ಏಯ್, ಅಯ್ಯ ಕೈ ಅಯ್ಯ, ಎತ್ತೋ. ಬೇಡ 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 ಕೈ ಎತ್ತೋ. ಬೇಡ ಬೇಡ ಬೇಡ. ಕೆಲಸಗಾರ ನಾಯಿ. ಅಣ್ಣ, ಮುತ್ತು ಹತ್ರ ಕ್ಷಮೆ ಕೇಳಿ. ಏನೋ ಈ ಕೆಲಸಗಾರನ ಹತ್ರ ನಾನು ಕ್ಷಮೆ ಕೇಳ್ಬೇಕಾ? ಈ ಮನೇಲಿ ಯಾರು ಕೂಡ ಕೆಲ್ಸದವ್ರಲ್ಲ. ಎಲ್ರನ್ನ ನನ್ನ ಹೆತ್ತ ಮಕ್ಕಳ ತರ ಸಾಕಿದೀನಿ. ಪ್ರೀತಿ ತೋರಿಸಿ ಕೈ ತೊತ್ತು ಹಾಕ್ದ ನಾನೇ ಒಂದ್ ಮಾತಂದಿಲ್ಲ ಇವತ್ವರೆಗೂ. ನೀವು ಕೈ ನೀಟಿ ಹೊಡೆದು ಬಿಟ್ರಿ. ನೀವ್ ನನ್ನ ಅಣ್ಣನೇ ಇರಬಹುದು, ನನ್ ಮೇಲೆ ನಿಮ್ಗೆ ಅಧಿಕಾರ ಇರ್ಬೋದು, ಆದ್ರೆ ಅವ್ರ ಮೇಲೆ ನಿಮ್ಗೆ ಯಾವ್ದೇ ಅಧಿಕಾರ ಇಲ್ಲ. ಮುತ್ತು ಹತ್ರ ಕ್ಷಮೆ ಕೇಳಿ. ಇಲ್ಲಿವರೆಗೂ ಯಾರ ಹತ್ರ ಕೂಡ ನಾನು ಕ್ಷಮೆ ಕೇಳಿದ ಮಾತೇ ಇಲ್ಲ. ಹೆಣ್ಣು ಹೆತ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡು.
ಪ್ರೀತಿ ದೇವಿ, ನಿನ್ ಕೈ ಹೂ ತರ ಇದ್ದು ನೀನ್ ಕೆಲ್ಸ ಮಾಡ್ಬೋದಾ? ನಾನಿಲ್ವಾ? ಕೊಡು, ನಾನು ಹೊರಿಸ್ತೀನಿ. ಅಯ್ಯಪ್ಪ, ನಾನು ಹೊರ್ಸ್ಕೊಡ್ಲ? ನಿಂಗ್ ಬೇರೆ ಕೆಲ್ಸ ಇಲ್ವಾ? ಯಾವಾಗ್ಲೂ ನಾಯಿ ತರ ಅಲಿತೀಯಲ್ಲ, ಪರ್ಕೆ ಮುಗ್ತೋನೆ. ನಿಂತ್ಕೊಳ್ಳೆ. ಏನು ಒಳ್ಳೆ ದೊಡ್ಡ ಪತಿವ್ರತೆ ತರ ಆಡ್ತಾ ಇದ್ಯಾ? ನಾನು ವಾಸನೆ ಕುಡಿಯೋ ನಾಯಿನೇ, ಬರೀ ನಾಯಿ ಅಲ್ಲ, ಹುಚ್ಚ ನಾಯಿ. ಹುಚ್ಚ ನಾಯಿ ಏನ್ ಮಾಡುತ್ತೆ ಗೊತ್ತಾ? ಹ? ಆ, 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 ಆ. ಏನು ಹೆಣ್ಮಕ್ಳ ಹತ್ರ ಎಲ್ಲ ಮತ್ತೆ ಹುಡುಗನ ಹತ್ರ ಹೋಗಿ ಇಟ್ಕೊಬೇಕಾ? ಜಗಳ ಮಾಡೋ. ಜಗಳ ಮಾಡೋ. ನಾನ್ ಕೆಲಸ ಮಾಡೋದಕ್ಕೆ ಬಂದಿಲ್ಲ, ಜಗಳ ಮಾಡಕ್ಕೆ ಬಂದಿದ್ದೀನಿ. ಜಗಳ ಮಾಡ. ಅಣ್ಣ, ಕಾಳಿ ಅಣ್ಣ, ನೀವು ತುಂಬಾ ಬಲಶಾಲಿ ಅಣ್ಣ. ನೀವು 10 ಏಟ್ ಹೊಡೆದ್ರೆ ನಾನು 1 ಏಟ್ ಹೊಡಿಯಲ್ವಾ ಅಣ್ಣ? ಏನು ಒಂದೇಟ ಹೊಡಿಯೋ ನೋಡೋಣ, ಹೊಡಿಯೋ ನೋಡೋಣ. ಅಯ್ಯೋ ಅಣ್ಣ, ಹೀಗಂದ್ರೆ ನಾನು ಹೊಡೆದೇ ಬಿಡ್ತೀನಿ ಅಣ್ಣ. ಹೊಡೆದ್ಬಿಡ್ತೀಯಾ? ಹೊಡಿಯಾ. ಸರಿ, ಈ ಕಡೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ನಾನು ಹೊಡಿಯೋ ಏಟು ಮತ್ತೆ ನಾನು ಈಸ್ಕೊಳ್ಳೋ ಅಭ್ಯಾಸನೇ ಇಲ್ಲ ನನಗೆ. ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯೋ, ಯಾರ ಮೇಲೆ ಕೈ ಮಾಡಿದ್ದು? ಎಲ್ಲ ಅಮ್ಮವರು ಸುಮ್ನೆ ಹೇಳ್ದೆ. ಇವನ ಹತ್ರ ಜಗಳ ಮಾಡ್ತಾರ? ನಮಗ್ ಬೇರೆ ಕೆಲ್ಸ ಇಲ್ವಾ? ಗೊತ್ತೋ ಇಲ್ವಾ? ನನಗೆ ಬುದ್ಧಿ ಬಲ ಇದೆ, ನಿನ್ಗೆ ತೋಳ್ ಬಲ ಇದೆ. ಎಲ್ಲ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಕಾಫಿ ಕೊಡೋದನ್ನೇ ಮರ್ತೋದ್ನೆ. ಕಾಫಿನ ಒಳ್ಳೇದಾಯ್ತು, ನನ್ ಜಿರಳೆ ಅನ್ಕೊಂಡ್ಬಿಟ್ಟೆ. ಒಂದು ಬಂಡಿನೂ ಇಲ್ವಲ್ಲ? ಅಯ್ಯೋ ಅಕ್ಕ, ಅಲ್ಲೋಡಿ ಕುದುರೆ ಗಾಡಿ. ನಿಲ್ಸಿ 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 ಅಯ್ಯೋ, ಇವ್ರಾ? ಓಡು ರಾಜ, ಓಡು 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 ಓಡು. ಗೊತ್ತು. ಹಾ ಯಜಮಾನ್ರೆ, ಗಾಡಿ ನಿಲ್ಸು. ಸರಿ ಯಜಮಾನ್ರೆ. ನಿಲ್ಸಿದ್ರು. ನಮ್ಮನ್ನ ನೋಡಿದ್ರೆ ಗಾಡಿ ನಿಲ್ದೆ ಹೋಗುತ್ತಾ? ನಮಸ್ಕಾರ ಹೇಳು. ನಮಸ್ಕಾರ ರೀ. ನನ್ ನೆನ್ಪಿದ್ಯಾ? ಹಾ, ಮೊನ್ನೆ ನಾಟಕದಲ್ಲಿ ನನ್ ಕತ್ತಿಗೆ ಮಾಲೆ. ಹೌದೌದೌದೌದು. ಸಾರಿ ಸರ್, ಅವತ್ ನಾನ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ, ನನ್ನ ಕ್ಷಮಿಸ್ಬಿಡಿ. ಹಾ, ಸರಿ, ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಅವ್ರಿಗೆ ಬೇರೆ ಕೆಲಸ ಇದ್ರೆ ತಾನೇ ಯಜಮಾನ್ರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಬನ್ನಿ. ಇಲ್ಲ, ಮಂಗನೂರಲ್ಲಿ ನಾಟಕ ಮಾಡೋದಿಕ್ಕಂತ ಕಾರಲ್ಲಿ ಬಂದ್ವಾ? ನೀವು ಕಾರಲ್ಲಿ? ಕಾರಲ್ಲಿ. ನೀವು ಕಾರಲ್ಲಿ? ಕಾರಲ್ಲಿ. ಮುಖ ನೋಡಿ, ಮುಖನ. ಬನ್ನಿ ಹೋಗೋಣ. ನೋ ಟಚ್. ಅಲ್ ನೋಡಿ. ಕನಸು ಯಾವುದು ನನಸು ಯಾವುದು ಅಂತ ಯಾರು ಹೇಳ್ತಾರೆ, ನಂಗೆ ಯಾರು ಹೇಳ್ತಾರೆ? ಓ, ಇಂಜಿನ್ ನೀರ್ ಹಾಕಿ ನಾಟಕಕ್ಕೆ ಹೋಗಿ ಅಂತ ಯಜಮಾನ್ರು ಗಾಡಿ ಕೊಟ್ರ. ಇಂಜಿನಿಗೆ ನೀರ್ ಹಾಕ್ದೆ ಅವನೇ ಹಾಕೊಂಡ್ಬಿಟ್ಟು ಮರಕ್ ಹೋಗಿ ಗೋದ್ಬಿಟ್ಟ. ಮಂಗನೂರಿಗೆ ಹೆಂಗ್ ಹೋಗ್ಲಿ ಅಂತ ಗೊತ್ತಿಲ್ಲ. ಈ ಕಡೆ ಯಾವ ಗಾಡಿನೂ ಬರ್ತಿರ್ಲಿಲ್ಲ, ಅದಕ್ಕೆ ವಂಗನೂರಲ್ಲಿ ನೀವ್ ಇಳಿಸ್ಬಿಟ್ಟು ಹೋದ್ರೆ. ಇಳಿಸ್ಬಿಟ್ಟು ಹೋಗೋದಾ? ಹಾ. ಇದ್ದು ನಾಟಕ ನೋಡ್ಕೊಂಡೇ ಹೋಗೋದು. ಇಲ್ಲಿ ಎಷ್ಟೊಂದ್ ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಹೋಗೋಣ ಹೋಗೋಣ. ಒಳಪತಿ ಬಾರೋ, ಕುಡುಕ್ ನನ್ ಮಗ್ನೆ, ಬೇಗ ಹೋಗೋಣ. ಬಾ ಬಾ ಬಾ, ಬೇಗ ಎತ್ತು ಬೇಗ ಎತ್ತು. ಇದನ್ ಸ್ವಲ್ಪ ಎತ್ತೀರಾ? ಬೇಡ, ನಾನೇ ಎತ್ಕೊಳ್ತೀನಿ. ಎಲ್ಲ ತಲೆ ಕೆಳಗಾಗ್ಬಿಟ್ಟಿದ್ಯಪ್ಪ. ಹೌದು, ಬರ್ಬೇಕಾದ್ರೆ ಕಾರಲ್ಲಿ ಬಂದ್ವಿ, ಕಾರ್ ಎಲ್ಲೋಯ್ತು? ಯಾವನ ಕಾರಿಗೆ ಕುದುರೆ ಕಟ್ಟಿರೋದು? ಏಯ್, ಅಯ್ಯಮ್ಮ, ಎಂತ ಏಟು? ಹೌದು, ನನ್ನ ಯಾರಪ್ಪ ಹೊಡೆದಿದ್ದೀಗ? ನೋಡ್ದೆ. ನೋಡಿದ್ಯಾ? ನೋಡಿದಕ್ಕೆ ಹಿಂಗ? ಹೌದು, ಈ ಗಾಡಿಗೆ ಚಕ್ರಗಳು ಎಲ್ಲಿವೆ? ಅಲ್ಲಿದೆ ನೋಡಿ ಮಹಾರಾಜ್ರೆ, ಅಲ್ಲಿ. ಹೌದು, ಕಾರ್ಗೆ ಯಾಕೆ ಇದನ್ನ ಕೊಟ್ಟಿದ್ದಾರೆ? ಏನ್ರಿ ಇದು ಚಕ್ರ ಇಲ್ಲಿದೆ ಅಂತ ತಾನೇ ಕೇಳಿದ್ದು. ಅಯ್ಯಪ್ಪ, ಅಯ್ಯೋ ಅಯ್ಯೋ, ಅಷ್ಟು ಬೇಗ ನೀವು ಟಾಪಿಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಇದು ಸ್ಟೇರಿಂಗ್ ಎಲ್ಲಿದೆ? ಅಯ್ಯ, ನನ್ನ ಮಗನೇ ಸುಮ್ನೆ ಹತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ನೋಡ್ತಾ ಇರಿ ನಿಂಗೆ. ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾ ಯಜಮಾನ್ರೆ? ಹೋಗು ಮುದ್ದು. ನೀನ್ ಯಾವಾಗ